ಮಾರನೆಯ ಬೆಳಿಗ್ಗೆ ಸ್ನಾನ ಸಂಧ್ಯಾ ವಂದನೆಗಳು ಮುಗಿದ ನಂತರ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಬಳಿಗೆ ಹೋದರು. ವಿಶ್ವಾಮಿತ್ರರು ಸುತ್ತಲೂ ಅನೇಕ ಋಷಿಗಳು ನೆರೆದಿದ್ದರು. ಯಾಗದ ಯಶಸ್ಸಿನಿಂದಾಗಿ ವಿಶ್ವಾಮಿತ್ರರ ಕಾಂತಿ ಇಮ್ಮಡಿಸಿತ್ತು. ಅವರು ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದರು. ರಾಮ ಲಕ್ಷ್ಮಣರು ಅವರಿಗೆ ನಮಸ್ಕರಿಸಿದರು. ವಿಶ್ವಾಮಿತ್ರರು ಸ್ನೇಹ ಭಾವದಿಂದ ಮುಗುಳ್ನಗುತ್ತಾ, ರಾಮ, ಸದ್ಯಕ್ಕೆ ನಮ್ಮ ಇಲ್ಲಿನ ಕೆಲಸ ಮುಗಿಯಿತು. ಇಲ್ಲಿಂದ ನಾವು ಹೊರಡೋಣ. ಇನ್ನೊಂದು ಕಾರ್ಯ ಮುಗಿಸಿಕೊಂಡು ಆ ನಂತರ ಅಯೋಧ್ಯೆಗೆ ಹಿಂದಿರುಗಬಹುದು ಎಂದರು. ಮಿಥಿಲಾ ಎಂಬ ರಾಜ್ಯವಿದೆ. ಅದನ್ನು ಜನಕ ಮಹಾರಾಜನು ಆಳುತ್ತಿದ್ದಾನೆ. ಅವನು ಒಂದು ಯಾಗವನ್ನು ಮಾಡುತ್ತಿದ್ದಾನೆ. ಆ ಯಾಗಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾನೆ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದಕ್ಕೆ ಒಂದು ಕಾರಣವೂ ಇದೆ. ಜನಕ ಮಹಾರಾಜನ ಬಳಿ ಒಂದು ಅದ್ಭುತವಾದ ಧನಸ್ಸು ಇದೆ. ಅದು ಶಿವಧನಸ್ಸು. ಅದರ ಹೆಸರು ಸುನಾಭ. ಜನಕನ ಪೂರ್ವಜರು ಯಜ್ಞವೊಂದನ್ನು ಮಾಡಿದಾಗ ಸುಪ್ರೀತರಾದ ದೇವತೆಗಳು ಅದನ್ನು ಅವರಿಗೆ ಕೊಟ್ಟರು. ಆ ಧನಸ್ಸಿಗೆ ಜನಕ ಮಹಾರಾಜ ಪ್ರತಿದಿನ ಪೂಜೆ ಸಲ್ಲಿಸುತ್ತಾರೆ. ಅಪರಿಮಿತವಾದ ಶಕ್ತಿಯುಳ್ಳ ಆ ಧನಸ್ಸಿನ ಹೆದೆಯನ್ನೇರಿಸಲು ಇದುವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ. ನೀನು ಪರಾಕ್ರಮಿ, ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗಿದ್ದೀಯ. ನೀನು ಆ ಬಿಲ್ಲಿನ ಹೆದೆಯನ್ನೇರಿಸಲು ಪ್ರಯತ್ನ ಪಡಬಹುದು. ಹಾಗೆಯೇ ಜನಕ ಮಹಾರಾಜನು ನಡೆಸುವ ಯಜ್ಞವನ್ನು ನೋಡಿದಂತೆಯೂ ಆಗುತ್ತದೆ ಎಂದರು. ರಾಮನು ಅದಕ್ಕೆ ಸಂತೋಷದಿಂದ ಒಪ್ಪಿಕೊಂಡ. ಎಲ್ಲರೂ ಮಿಥಿಲೆಯ ಕಡೆಗೆ ಹೊರಟರು. ವಿಶ್ವಾಮಿತ್ರರೊಡಗೂಡಿ ಉತ್ತರ ದಿಕ್ಕಿನೆಡೆಗೆ ಪಯಣ ಬೆಳೆಸಿದರು. ಆ ದಿನವೆಲ್ಲ ಅವರು ಬಹಳ ದೂರ ನಡೆದರು. ಸಂಜೆಯ ಹೊತ್ತಿಗೆ ಶೋಣಾ ಎಂಬ ನದಿಯ ತೀರವನ್ನೂ ಸೇರಿದರು. ಸುಂದರವಾಗಿ ಸಂಭ್ರಮದಿಂದ ಹರಿಯುತ್ತಿದ್ದ ಆ ನದಿಯನ್ನು ಕಂಡು ಎಲ್ಲರಿಗೂ ಹರ್ಷವಾಯಿತು. ನದಿಯಲ್ಲಿ ಸ್ನಾನ ಮಾಡಿ ಆಯಾಸ ಪರಿಹರಿಸಿಕೊಂಡರು. ಅಲ್ಲಿಯೇ ಬಿಡಾರ ಹೂಡಿದರು. ರಾಮ ಲಕ್ಷ್ಮಣರಿಗೆ ಆ ಸ್ಥಳದ ಮಹಿಮೆಯನ್ನು ತಿಳಿಯಬೇಕೆಂಬ ಕುತೂಹಲ ಉಂಟಾಯಿತು. ವಿಶ್ವಾಮಿತ್ರರು ಆ ದೇಶದ ಕಥೆಯನ್ನು ಹೇಳತೊಡಗಿದರು. ಪೂರ್ವಕಾಲದಲ್ಲಿ ಬ್ರಹ್ಮನ ಮಾನಸ ಪುತ್ರನಾದ ಕುಶ ಎಂಬ ಮಹಾತ್ಮನೊಬ್ಬನಿದ್ದನು. ವೈದರ್ಭಿ ಅವನ ಪತ್ನಿ. ಈ ದಂಪತಿಗಳಿಗೆ ಕುಶಾಂಬ, ಕುಶನಭ, ಅಧೂರ್ತ, ರಜಸ್ಸು ಮತ್ತು ವಸು ಎಂಬ 4 ಮಕ್ಕಳು. ಕೊನೆಯವನಾದ ವಸುವು ಗಿರಿವ್ರಜ ಎಂಬ ಪಟ್ಟಣವನ್ನು ಕಟ್ಟಿದ. ನಾವು ಈಗ ಇರುವುದು ಗಿರಿವ್ರಜದಲ್ಲಿ. ಇದನ್ನು ವಸುವು ಕಟ್ಟಿದ್ದರಿಂದ ಇದಕ್ಕೆ ವಸುಮತಿ ಎಂಬ ಇನ್ನೊಂದು ಹೆಸರೂ ಇದೆ. ಇದು ಮಗಧ ರಾಜ್ಯಕ್ಕೆ ರಾಜಧಾನಿ. ಈ ನಗರದ ಸುತ್ತಲೂ ವೈಹಾರ, ವರಾಹ, ವೃಷಭ, ವೃಷಭಕೂಟ ಮತ್ತು ಚೈತ್ಯಕ ಎಂಬ 5 ಪರ್ವತಗಳಿವೆ. ಪವಿತ್ರವಾದ ಶೋಣಾ ನದಿಯು ಈ 5 ಪರ್ವತಗಳ ಮಧ್ಯದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಈ ನದಿಯ 2 ಪಕ್ಕಗಳಲ್ಲಿಯೂ ಹಚ್ಚ ಹಸುರಿನ ಗದ್ದೆಗಳು, ವನರಾಶಿಗಳು ಶೋಭಿಸುತ್ತಿವೆ. ಶೋಣಾ ನದಿಯು ಮಗಧ ರಾಜ್ಯದಲ್ಲಿ ಹರಿಯುವುದರಿಂದ ಇದಕ್ಕೆ ಮಾಗಧಿ ಎಂಬ ಹೆಸರೂ ಇದೆ. ಈ ಗಿರಿವ್ರಜವು ಸುಭಿಕ್ಷವಾಗಿದೆ. ಕುಶನ 2ನೆಯ ಮಗ ಕುಶನಭ ಎಂದು ಹೇಳಿದೆನಲ್ಲ, ಅವನು ಘೃತಾಚಿ ಎಂಬಾಕೆಯನ್ನು ಮದುವೆಯಾದನು. ಅವನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಗಾಧಿ ಎಂಬ ಮಗನನ್ನೂ ಪಡೆದನು. ಆ ಗಾಧಿರಾಜನೇ ನನ್ನ ತಂದೆ. ಕುಶ ಮಹಾರಾಜನ ವಂಶನಾದುದರಿಂದ ನನ್ನನ್ನು ಕೌಶಿಕ ಎಂದು ಕರೆಯುತ್ತಾರೆ. ನನ್ನ ಅಕ್ಕ ಸತ್ಯವತಿ. ಅವಳನ್ನು ರುಚಿಕ ಎಂಬ ಮುನಿಗೆ ಕೊಟ್ಟು ವಿವಾಹ ಮಾಡಿದರು. ಮಹಾಪತಿವ್ರತೆಯಾದ ಅವಳು ತನ್ನ ಪತಿಯನ್ನು ಹಿಂಬಾಲಿಸಿ ಸ್ವರ್ಗಕ್ಕೆ ಹೋದಳು. ನಂತರ ದೇವತೆಗಳ ಅಪೇಕ್ಷೆಯಂತೆ ನದೀ ರೂಪದಲ್ಲಿ ಭೂಲೋಕಕ್ಕೆ ಹಿಂದಿರುಗಿದಳು. ಅದೇ ಕೌಶಿಕೀ ನದಿ. ಆ ಕೌಶಿಕಿ ಮಹಾನದಿಯು
ಹಿಮಾಲಯ ಪರ್ವತದ ಬಳಿ ಹರಿಯುತ್ತಿದೆ. ಅದು ಪುಣ್ಯೋದಕದಿಂದ ಕೂಡಿದ ತುಂಬ ರಮಣೀಯವಾದ ದಿವ್ಯ ನದಿ. ನನ್ನ ಅಕ್ಕನ ಮೇಲಿನ ಪ್ರೀತಿಯಿಂದ ನಾನು ಹೆಚ್ಚಾಗಿ ಹಿಮಾಲಯದ ತಪ್ಪಲಿನಲ್ಲಿ ಕೌಶಿಕಿ ನದಿ ತೀರದಲ್ಲೇ ವಾಸ ಮಾಡುತ್ತಿರುತ್ತೇನೆ. ಯಾಗಕ್ಕಾಗಿ ಈಗ ಸಿದ್ಧಾಶ್ರಮಕ್ಕೆ ಬಂದೆ. ನಿನ್ನ ಸಹಕಾರದಿಂದ ಯಾಗ ಸಿದ್ಧಿಯಾಯಿತು. ಮಿಥಿಲೆಯ ಕೆಲಸ ಮುಗಿದ ನಂತರ ನಾನು ಮತ್ತೆ ಹಿಮಾಲಯಕ್ಕೆ ಹಿಂದಿರುಗುತ್ತೇನೆ ಎಂದರು. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ವಂಶದ ಹಿರಿಮೆಯನ್ನು ಕೊಂಡಾಡುತ್ತಾ ನಿದ್ದೆ ಹೋದರು. ಮಾರನೆಯ ಬೆಳಿಗ್ಗೆ ಬೇಗ ಎದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿದರು. ಶೋಣಾ ನದಿಯನ್ನು ದಾಟಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಮಧ್ಯಾಹ್ನದ ಹೊತ್ತಿಗೆ ಗಂಗಾ ನದಿಯ ಬಳಿ ಬಂದರು. ಗಂಗೆ ಬಹಳ ಪುಣ್ಯ ನದಿ. ಅದು ಉಕ್ಕಿ ಉಕ್ಕಿ ಹರಿಯುತ್ತಿತ್ತು. ಹಂಸ ಮತ್ತು ಸಾರಸ ಪಕ್ಷಿಗಳು ನದಿಯನ್ನು ತುಂಬಿದ್ದವು. ನಿರ್ಮಲವಾಗಿ ರಭಸದಿಂದ ಹರಿಯುತ್ತಿದ್ದ ಆ ನದಿಯನ್ನು ಕಂಡು ರಾಮ ಲಕ್ಷ್ಮಣರ ಮನಸ್ಸಿಗೆ ಬಹಳ ಆನಂದವಾಯಿತು. ಅಂದಿನ ಪ್ರಯಾಣವನ್ನು ನಿಲ್ಲಿಸಿ ಆ ಪವಿತ್ರ ನದಿಯ ತೀರದಲ್ಲೇ ಬಿಡಾರ ಹೂಡಿದರು. ರಾಮ ಲಕ್ಷ್ಮಣರಿಗೆ ಗಂಗಾ ನದಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ. ತಮ್ಮೆದುರಿಗೆ ತುಂಬಿ ಹರಿಯುತ್ತಿರುವ ಆ ಪಾವನ ಗಂಗಾ ನದಿಯ ಇತಿಹಾಸ ಅದ್ಭುತವಾಗಿರಬೇಕು ಎನಿಸಿತು ಅವರಿಗೆ. ಅವರು ವಿಶ್ವಾಮಿತ್ರರನ್ನು ಕುರಿತು, ಮಹರ್ಷಿಗಳೇ, ಈ ಮಹಾನದಿಯ ಕಥೆಯನ್ನು ಹೇಳಿರಿ ಎಂದು ಪ್ರಾರ್ಥಿಸಿದರು. ವಿಶ್ವಾಮಿತ್ರರು ಕತೆ ಹೇಳಲಾರಂಭಿಸಿದರು. ಪರ್ವತಗಳ ರಾಜ ಹಿಮವಂತ, ಮೇರು ಪರ್ವತರಾಜನ ಮಗಳಾದ ಮನೋರಮೆ ಅವನ ಹೆಂಡತಿ. ಹಿಮವಂತನಿಗೆ 2 ಹೆಣ್ಣು ಮಕ್ಕಳು. ಮೊದಲನೆಯವಳು ಗಂಗೆ, ಎರಡನೆಯವಳು ಪಾರ್ವತಿ. ಗಂಗೆಗೆ ಯಾವ ಮಾರ್ಗದಲ್ಲಾದರೂ ಸಂಚರಿಸುವ ಸಾಮರ್ಥ್ಯವಿತ್ತು. ಇದನ್ನು ತಿಳಿದ ದೇವತೆಗಳು ದೇವ ಕಾರ್ಯಕ್ಕಾಗಿ ಗಂಗೆಯನ್ನು ಸಮರ್ಪಿಸಬೇಕೆಂದು ಹಿಮವಂತನಲ್ಲಿ ಪ್ರಾರ್ಥಿಸಿದರು. ಹಿಮವಂತನು ಅದಕ್ಕೊಪ್ಪಿ ತನ್ನ ಮೊದಲ ಮಗಳನ್ನು ಲೋಕಹಿತ ಕಾರ್ಯಕ್ಕಾಗಿ ಒಪ್ಪಿಸಿದನು. ಗಂಗೆಯು ನದಿಯಾಗಿ 3 ಲೋಕದಲ್ಲೂ ಹರಿದಳು. ದೇವನದಿ ಎಂದು ಹೆಸರೂ ಪಡೆದಳು. ನದಿಗಳಲ್ಲೆಲ್ಲ ಇದು ಅತ್ಯಂತ ಪವಿತ್ರವಾದುದು. ಪರ್ವತರಾಜನ ಎರಡನೆಯ ಮಗಳಾದ ಪಾರ್ವತಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದಳು. ಶಿವನನ್ನು ಮೆಚ್ಚಿಸಿ ಅವನನ್ನು ಮದುವೆ ಆದಳು. ಅವರಿಬ್ಬರ ವಿವಾಹದಿಂದ ಕುಮಾರ ಸಂಭವ ಆಯಿತು. ಆ ಕುಮಾರನಾದ ಷಣ್ಮುಖನೇ ದೇವಸೇನಾದಿಯಾದನೆಂಬ ಕಥೆಯನ್ನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಎಂದರು. ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಹೇಳಿದ ಗಂಗಾ ನದಿಯ ಇತಿಹಾಸವನ್ನು ಕೇಳಿ ಬಹಳ ಆಶ್ಚರ್ಯವಾಯಿತು. ಅವರು, ಮಹರ್ಷಿಗಳೇ, ಗಂಗೆಯು ದೇವನದಿಯಾದರೆ ಅದು ಭೂಲೋಕಕ್ಕೆ ಬಂದದ್ದು ಹೇಗೆ? ನದಿಗಳಲ್ಲೆಲ್ಲ ಅದು ಅತ್ಯಂತ ಪವಿತ್ರವಾದ ನದಿ ಎಂಬ ಹೆಸರು ಪಡೆಯಲು ಕಾರಣವೇನು? ಗಂಗಾ ನದಿಯನ್ನು ನೋಡುತ್ತಾ ನೋಡುತ್ತಾ ನಮಗೆ ಅದರ ಬಗ್ಗೆ ಭಕ್ತಿ ಹೆಚ್ಚುತ್ತಿದೆ. ದಯವಿಟ್ಟು ಈ ನದಿಯ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಎಂದು ಕೇಳಿಕೊಂಡ. ವಿಶ್ವಾಮಿತ್ರರು ಕಥೆಯನ್ನು ಮುಂದುವರಿಸಿದರು. ಹಿಂದೆ ಅಯೋಧ್ಯೆಯನ್ನು ನಿಮ್ಮ ಇಕ್ಷ್ವಾಕು ವಂಶದ ಸಗರ ಎಂಬ ಚಕ್ರವರ್ತಿ ಆಳುತ್ತಿದ್ದ. ಅವನು ಧರ್ಮದಿಂದ ರಾಜ್ಯವಾಳುತ್ತಿದ್ದ. ಅವನಿಗೆ ಕೇಶಿನಿ ಮತ್ತು ಸುಮತಿ ಎಂಬ 2 ಮಡದಿಯರು. ಸಗರನಿಗೆ ಬಹಳ ಕಾಲ ಮಕ್ಕಳೇ ಆಗಲಿಲ್ಲ. ಆದ್ದರಿಂದ ಮಕ್ಕಳನ್ನು ಪಡೆಯುವ ಸಲುವಾಗಿ ತಪಸ್ಸನ್ನಾಚರಿಸಿದ. ದೇವತೆಗಳ ಅನುಗ್ರಹದಿಂದ ಕೇಶಿನಿಯಲ್ಲಿ ಒಬ್ಬ ಪುತ್ರನನ್ನೂ ಪಡೆದ. ಅವನ ಹೆಸರು ಅಸಮಂಜ. ಕೆಲವು ದಿನಗಳ ನಂತರ ಸುಮತಿಯು ಒಂದು ದೊಡ್ಡ ಮಾಂಸದ ಮುದ್ದೆಯನ್ನು ಪ್ರಸವಿಸಿದಳು. ಆ ಮುದ್ದೆಯು ನೆಲದ ಮೇಲೆ ಬಿದ್ದು ಅನೇಕ ಚೂರುಗಳಾಗಿ ಬಿಟ್ಟಿತು. ಆದರೆ ಆ ಎಲ್ಲ ಚೂರುಗಳಲ್ಲಿಯೂ ಜೀವಾಣುಗಳಿದ್ದುದರಿಂದ ಅವುಗಳನ್ನು ತುಪ್ಪದ ಗಡಿಗೆಗಳಲ್ಲಿಟ್ಟರು. ಕಾಲಕ್ರಮದಲ್ಲಿ ಅವುಗಳೆಲ್ಲ ಸುಂದರವಾದ ಶಿಶುಗಳಾಗಿ ರೂಪುಗೊಂಡವು. ಒಮ್ಮೆ ಸಗರ ಚಕ್ರವರ್ತಿಯು ಒಂದು ಯಾಗವನ್ನು ಮಾಡಲು ಸಂಕಲ್ಪಿಸಿದನು. ವಿಂಧ್ಯ ಪರ್ವತ ಮತ್ತು ಹಿಮಾಲಯ ಪರ್ವತಗಳ ನಡುವಿನ
ಆರ್ಯಾವರ್ತವೆಂಬ ವಿಶಾಲ ಪ್ರದೇಶ ಈ ಯಾಗದ ಸ್ಥಳವಾಯಿತು. ಯಾಗಕ್ಕೆ ಮೊದಲು ಪದ್ಧತಿಯಂತೆ ಯಜ್ಞಾಶ್ವವನ್ನು, ಅಂದರೆ ಯಾಗದ ಕುದುರೆಯನ್ನು ದೇಶ ಸಂಚಾರಕ್ಕಾಗಿ ಬಿಟ್ಟರು. ಸಗರನು ಮಾಡಲು ಉದ್ದೇಶಿಸಿದ್ದ ಯಾಗ ಬಹಳ ದೊಡ್ಡದು. ಅದರಲ್ಲಿ ಅವನು ಯಶಸ್ಸು ಗಳಿಸಿದರೆ ಅವನು ದೇವತೆಗಳಿಗಿಂತ ಶಕ್ತಿವಂತನಾಗಿ ಬಿಡುತ್ತಿದ್ದ. ಇದರಿಂದ ಗಾಬರಿಗೊಂಡ ದೇವತೆಗಳು ಅವನ ಯಜ್ಞಾಶ್ವವನ್ನು ಪಾತಾಳ ಲೋಕದಲ್ಲಿ ಬಚ್ಚಿಟ್ಟು ಬಿಟ್ಟರು. ಯಜ್ಞಾಶ್ವವಿಲ್ಲದೆ ಸಗರನು ಯಾಗ ಮಾಡುವುದು ಸಾಧ್ಯವಿಲ್ಲದೇ ಹೋಯಿತು. ಸಗರನಿಗೆ ತುಂಬ ಚಿಂತೆಯಾಯಿತು. ಅವನು ತನ್ನ ಮಕ್ಕಳನ್ನು ಕರೆದು, ಮಕ್ಕಳೇ, ನಮ್ಮ ಯಜ್ಞಾಶ್ವವನ್ನು ಯಾರೋ ಅಪಹರಿಸಿದ್ದಾರೆ. ಇದರಿಂದ ಯಜ್ಞ ನಿಂತು ಹೋಗುತ್ತದೆ, ನಮಗೂ ಕೆಡಕುಂಟಾಗುತ್ತದೆ. ಆದ್ದರಿಂದ ನೀವೆಲ್ಲರೂ ಇಡೀ ಭೂಮಂಡಲದ ಪ್ರದಕ್ಷಿಣೆ ಮಾಡಿ ಯಜ್ಞಾಶ್ವವನ್ನು ಹುಡುಕಿಕೊಂಡು ಬನ್ನಿ ಎಂದ. ಆ ರಾಜಕುಮಾರರು ತಂದೆಯ ಆದೇಶದಂತೆ ಕುದುರೆಯನ್ನು ಹುಡುಕಿಕೊಂಡು ಲೋಕದಲ್ಲೆಲ್ಲ ಸುತ್ತಾಡಿದರು. ಕಾಡು ಮೇಡುಗಳನ್ನು ಕತ್ತರಿಸಿದರು. ಹರಿತವಾದ ಶೂಲಗಳಿಂದಲೂ ಹಲಗಳಿಂದಲೂ ಭೂಮಿಯನ್ನು ಭೇದಿಸತೊಡಗಿದರು. ಅನೇಕ ಯೋಜನೆಗಳಷ್ಟು ಆಳವಾಗಿ, ಸಹಸ್ರಾರು ಯೋಜನೆಗಳಷ್ಟು ಉದ್ದವಾಗಿ ಭೂಮಿಯನ್ನು ತೋಡಿದರು. ಇದರಿಂದ ಭೂಮಿಯೊಳಗಿನ ನೀರು ಉಕ್ಕಿ ಉಕ್ಕಿ ಹರಿದು ಸಮುದ್ರವೇರ್ಪಟ್ಟಿತು. ಹೀಗೆ ಸಗರನ ಮಕ್ಕಳು ಸಮುದ್ರವನ್ನು ಅಗೆದದ್ದರಿಂದ ಅದಕ್ಕೆ ಸಾಗರ ಎಂಬ ಹೆಸರು ಬಂತು. ಎಷ್ಟು ಹುಡುಕಿದರೂ ಸಗರ ಪುತ್ರರಿಗೆ ಯಜ್ಞಾಶ್ವ ಸಿಗಲಿಲ್ಲ. ಕೊನೆಗೆ ಅವರು ಪಾತಾಳ ಲೋಕಕ್ಕೆ ಹೋಗಿ ಹುಡುಕಲು ನಿಶ್ಚಯಿಸಿದರು. ಭೂಮಿಯನ್ನು ಅಗೆಯುತ್ತಾ ಅಗೆಯುತ್ತಾ ಪಾತಾಳಕ್ಕೆ ಬಂದು ತಲುಪಿದರು. ಪಾತಾಳದಲ್ಲಿ ಒಂದು ಆಶ್ರಮವಿತ್ತು. ಅಲ್ಲಿ ಕಪಿಲ ಎಂಬ ಮುನಿ ತಪಸ್ಸು ಮಾಡುತ್ತಿದ್ದ. ಕಳೆದು ಹೋಗಿದ್ದ ಯಜ್ಞಾಶ್ವ ಅಲ್ಲಿಯೇ ಹುಲ್ಲು ಮೇಯುತ್ತಿತ್ತು. ಕುದುರೆಯನ್ನು ನೋಡಿದ ಸಗರನ ಮಕ್ಕಳಿಗೆ ಸಂತೋಷವೋ ಸಂತೋಷ. ಕೊನೆಗೂ ಕುದುರೆ ಸಿಕ್ಕಿತಲ್ಲ ಎಂಬ ಸಂಭ್ರಮಗೊಂಡರು. ಕುದುರೆಯನ್ನು ಅಲ್ಲಿದ್ದ ಕಪಿಲ ಋಷಿಯೇ ಕದ್ದಿರಬೇಕೆಂದು ಅವರು ಊಹಿಸಿದರು. ಎಲಾ ಋಷಿಯೇ, ನಮ್ಮ ಯಜ್ಞಾಶ್ವವನ್ನು ಕದ್ದು ನಮಗೆ ತೊಂದರೆ ಕೊಟ್ಟಿದ್ದೀಯಾ? ನಿನಗೆ ಬುದ್ಧಿ ಕಲಿಸುತ್ತೇವೆ ಎಂದವರೇ ಅವನ ಮೇಲೆ ಆಕ್ರಮಣ ಮಾಡಲು ಹೋದರು. ಆಗ ಕಪಿಲ ಋಷಿ ಕಣ್ಣು ಬಿಟ್ಟು ಕೋಪದಿಂದ ಹುಂಕಾರ ಮಾಡಿದ. ಕೂಡಲೇ ಸಗರನ ಮಕ್ಕಳೆಲ್ಲರೂ ಸುಟ್ಟು ಬೂದಿಯಾಗಿ ಹೋದರು. ರಾಜಕುಮಾರರು ಎಷ್ಟು ದಿನಗಳಾದರೂ ಹಿಂದಿರುಗಲಿಲ್ಲವೆಂದು ಸಗರ ರಾಜನಿಗೆ ಚಿಂತೆಯಾಯಿತು. ಅವನ ಹಿರಿಯ ಮಗ ಅಸಮಂಜನಿಗೆ ಅಂಶುಮಂತ ಎಂಬ ಪುತ್ರನಿದ್ದ. ಸಗರನು ಅವನನ್ನು ಕುರಿತು, ಅಂಶುಮಂತ, ಯಜ್ಞದ ಕುದುರೆಯನ್ನು ಹುಡುಕಿಕೊಂಡು ಹೊರಟ. ನಿನ್ನ ಚಿಕ್ಕಪ್ಪಂದಿರು ಎಷ್ಟು ವರ್ಷಗಳಾದರೂ ಹಿಂದಿರುಗಲಿಲ್ಲ. ನನಗೆ ಬಹಳ ಯೋಚನೆಯೂ ಹೆದರಿಕೆಯೂ ಆಗಿದೆ. ನೀನಾದರೂ ಹೋಗಿ ಅವರನ್ನು, ಯಜ್ಞದ ಕುದುರೆಯನ್ನು ಹುಡುಕಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದ. ಅಂಶುಮಂತನು ತಾತನ ಅಣತಿಯಂತೆ ಯಜ್ಞಾಶ್ವವನ್ನು, ತನ್ನ ಹಿರಿಯರನ್ನು ಹುಡುಕಿಕೊಂಡು ಹೊರಟ. ಇಡೀ ಲೋಕದಲ್ಲೆಲ್ಲ ಸಂಚರಿಸಿದ. ಕೊನೆಗೆ ಪಾತಾಳ ಲೋಕಕ್ಕೆ ಬಂದ. ಯಜ್ಞಾಶ್ವ ಅಲ್ಲಿಯೇ ಇತ್ತು. ಆದರೆ ತನ್ನ ಹಿರಿಯರು ಮಾತ್ರ ಕಾಣಲಿಲ್ಲ. ಬದಲು ಅಲ್ಲಿ ಒಂದು ದೊಡ್ಡ ಬೂದಿಯ ರಾಶಿ ಇತ್ತು. ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಆಗ ಅಲ್ಲಿಗೆ ಗರುಡನು ಬಂದನು. ಗರುಡನು ಸಗರ ರಾಜನ ಭಾವಮೈದುನ, ಸುಮತಿಯ ಅಣ್ಣ, ಸತ್ತು ಬೂದಿಯಾಗಿದ್ದ ಸಗರ ಪುತ್ರರ ಸೋದರ ಮಾವ. ಅವನು ಅಂಶುಮಂತನಿಗೆ ನಡೆದ ಸಂಗತಿ ಎಲ್ಲವನ್ನೂ ತಿಳಿಸಿದನು. ಅಂಶುಮಂತನು ತನ್ನ ಚಿಕ್ಕಪ್ಪಂದಿರಿಗೆ ಒದಗಿದ ದುರವಸ್ಥೆಯನ್ನು ತಿಳಿದು ಬಹಳವಾಗಿ ದುಃಖಿಸಿದನು. ಗರುಡನು ಅವನನ್ನು ಸಮಾಧಾನಪಡಿಸಿ, ಅಂಶುಮಂತ, ದೇವಲೋಕದ ಗಂಗೆಯನ್ನು ನಿನ್ನ ಪಿತೃಗಳ ಬೂದಿಯ ಮೇಲೆ ಹರಿಸಿ ಅವರಿಗೆ ಸದ್ಗತಿಯನ್ನು ದೊರಕಿಸಿಕೊಡು ಎಂದನು. ಅಂಶುಮಂತನು ಯಜ್ಞಾಶ್ವವನ್ನು ಕರೆದುಕೊಂಡು ರಾಜಧಾನಿಗೆ ಹಿಂದಿರುಗಿದ. ತಾತ ಸಗರನಿಗೆ ನಡೆದ ಸಂಗತಿಯನ್ನು ತಿಳಿಸಿದ. ತನ್ನ ಮಕ್ಕಳಿಗೆ ಒದಗಿದ್ದ ದುರ್ಗತಿಯ ಬಗ್ಗೆ ತಿಳಿದು ಸಗರನಿಗೆ ಬಹಳ ಸಂಕಟವಾಯಿತು. ಆದರೂ ಸಮಾಧಾನ ತಂದುಕೊಂಡು ನಿಶ್ಚಯಿಸಿದ್ದ ಯಾಗವನ್ನು ಮುಗಿಸಿದ. ಸಗರನು ಯಾಗವನ್ನು ಪೂರೈಸಿದರೂ
ತನ್ನ ಮಕ್ಕಳು ಶಾಪದಿಂದ ದುರ್ಮರಣ ಪಡೆದುದರ ಬಗ್ಗೆ ಬಹಳ ದುಃಖಿತನಾಗಿದ್ದ. ಗರುಡನ ಸಲಹೆಯಂತೆ ಹೇಗಾದರೂ ಮಾಡಿ ಗಂಗೆಯನ್ನು ಪಾತಾಳ ಲೋಕಕ್ಕೆ ಕರೆಸಬೇಕೆಂದು ಪ್ರಯತ್ನಿಸಿದ. ಆದರೆ ಅವನಿಗೆ ಈಗಾಗಲೇ ಮುಪ್ಪು ಬಂದು ಬಿಟ್ಟಿತು. ಕೆಲವು ದಿನಗಳಲ್ಲೇ ಅವನು ಸ್ವರ್ಗಸ್ಥನಾದ. ಸಗರನ ನಂತರ ಅಂಶುಮಂತನು ಪಟ್ಟಕ್ಕೆ ಬಂದ. ಅವನು ಧರ್ಮದಿಂದ ರಾಜ್ಯ ಆಳಿದ. ಆದರೆ ಗಂಗೆಯನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ತನ್ನ ಹಿರಿಯರಿಗೆ ಸದ್ಗತಿ ದೊರಕಿಸಬೇಕೆಂಬ ಅವನ ಆಸೆ ಕೈಗೂಡಲೇ ಇಲ್ಲ. ಅಂಶುಮಂತನ ಮಗ ದಿಲೀಪ, ಅವನು ಧರ್ಮಿಷ್ಠ. ಆದರೆ ಅವನಿಗೂ ಗಂಗೆಯನ್ನು ಕರೆತರಲು ಸಾಧ್ಯವಾಗಲಿಲ್ಲ. ದಿಲೀಪನ ಮಗನೇ ಭಗೀರಥ. ಭಗೀರಥನು ಹೇಗಾದರೂ ಸರಿ ಗಂಗೆಯನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಲೇಬೇಕೆಂಬ ಸಂಕಲ್ಪ ಮಾಡಿದನು. ತನ್ನ ಮುತ್ತಾತಂದಿರಿಗೆ ಸದ್ಗತಿ ದೊರಕಿಸುವ ತನಕ ಬೇರೆ ಯಾವ ವಿಚಾರಕ್ಕೂ ಗಮನ ಕೊಡದಿರಲು ಅವನು ನಿಶ್ಚಯಿಸಿದ. ತನ್ನ ರಾಜ್ಯವನ್ನು ಮಂತ್ರಿಗಳ ಮೇಲ್ವಿಚಾರಣೆಗೆ ಒಳಪಡಿಸಿ ಗೋಕರ್ಣ ಕ್ಷೇತ್ರಕ್ಕೆ ಹೋದ. ಅಲ್ಲಿ ಕಠೋರವಾದ ತಪಸ್ಸಿಗೆ ತೊಡಗಿದ. ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಭಗೀರಥ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ನಿನ್ನ ಅಪೇಕ್ಷೆಯಂತೆ ಗಂಗೆಯನ್ನು ನಾನು ಪಾತಾಳ ಲೋಕಕ್ಕೆ ಕಳುಹಿಸಲು ಸಿದ್ಧನಿದ್ದೇನೆ. ಮೊದಲು ಅವಳು ಭೂಲೋಕಕ್ಕೆ ಇಳಿಯಬೇಕು, ಆನಂತರ ಪಾತಾಳ ಲೋಕಕ್ಕೆ ಹರಿಯಬೇಕು. ಆದರೆ ಸ್ವರ್ಗಲೋಕದಿಂದ ಅವಳು ಕೆಳಗೆ ಧುಮುಕಿದರೆ ಅವಳ ರಭಸಕ್ಕೆ ಇಡೀ ಭೂಲೋಕವೇ ಕೊಚ್ಚಿ ಹೋಗುತ್ತದೆ. ಆದ್ದರಿಂದ ಅವಳನ್ನು ತಡೆದು ಕೆಳಗೆ ಇಳಿಸಿಕೊಳ್ಳುವವರು ಬೇಕು. ಆ ಕೆಲಸ ಮಾಡಲು ಶಿವನೊಬ್ಬನೇ ಸಮರ್ಥ. ನೀನು ಶಿವನನ್ನು ಮೆಚ್ಚಿಸಿ ಅವನನ್ನು ಈ ಕಾರ್ಯಕ್ಕೆ ಒಪ್ಪಿಸು ಎಂದರು. ಅದರಂತೆ ಭಗೀರಥನು ಶಿವನನ್ನು ಕುರಿತು ತಪಸ್ಸಿಗೆ ಆರಂಭಿಸಿದ. ಆಹಾರ ನಿದ್ರೆಗಳಿಲ್ಲದೆ ಬಹಳ ನಿಯಮದಿಂದ ಕಠೋರವಾದ ತಪಸ್ಸನ್ನೇ ಆರಂಭಿಸಿದ. ಲೋಕವಂದಿತನಾದ ಶಿವನು ಪ್ರತ್ಯಕ್ಷನಾಗಿ ಭಗೀರಥನ ಕೋರಿಕೆ ಏನೆಂದು ಕೇಳಿದ. ಭಗೀರಥ ತನ್ನ ಅಭಿಲಾಷೆ ತಿಳಿಸಿದ. ಸ್ವರ್ಗದಿಂದ ಧುಮುಕುವ ಗಂಗೆಯನ್ನು ತಾನು ಭೂಮಿಯಲ್ಲಿ ಇಳಿಸಿಕೊಳ್ಳುವುದಾಗಿ ಶಿವನು ಆಶ್ವಾಸನೆ ನೀಡಿದ. ಆನಂತರ ಭಗೀರಥನು ಗಂಗೆಯ ಬಳಿಗೆ ಹೋದ. ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದು ಅಲ್ಲಿಂದ ಪಾತಾಳಕ್ಕೆ ಹರಿದು ತನ್ನ ಮುತ್ತಾತಂದರಿಗೆ ಸದ್ಗತಿಯು ದೊರಕಿಸಿಕೊಡಬೇಕೆಂದು ಪ್ರಾರ್ಥಿಸಿದ. ಗಂಗೆಯು ಅದಕ್ಕೆ ಒಪ್ಪಿಕೊಂಡು ಭೂಲೋಕಕ್ಕೆ ಧುಮುಕಲು ಸಿದ್ಧಳಾದಳು. ಅವಳ ರಭಸದಿಂದ ಭೂಲೋಕವೇ ಕೊಚ್ಚಿ ಹೋಗದಂತೆ ಅವಳನ್ನು ನಿಯಂತ್ರಿಸಲು ಶಿವನು ಹಿಮ ಪರ್ವತದಲ್ಲಿ ನಿಂತ. ಆ ಅಪೂರ್ವ ದೃಶ್ಯವನ್ನು ನೋಡಲು ಆಕಾಶದ ತುಂಬ ದೇವತೆಗಳು ನೆರೆದರು. ಅದನ್ನು ಕಂಡು ಗಂಗೆಗೆ ಮಹಾಜಂಬವಾಯಿತು. ಮೊದಲಿನಿಂದಲೂ ಆಕೆಗೆ ತನ್ನ ಹಿರಿಮೆಯ ಬಗ್ಗೆ ಒಂದು ರೀತಿಯ ಹೆಮ್ಮೆ ಇತ್ತು. ಈಗ ಅದು ಇನ್ನೂ ಹೆಚ್ಚಾಯಿತು. ಓಹೋ, ನನ್ನ ರಭಸವನ್ನು ಶಿವನು ತಡೆಯಬಲ್ಲನೆ, ಅವನನ್ನೇ ಕೊಚ್ಚಿಕೊಂಡು ಹೋಗಿಬಿಡುತ್ತೇನೆ ಎಂದು ಅವಳು ಗರ್ವಪಟ್ಟಳು. ಶಿವನಿಗೂ ಅವಳ ಜಂಬ ತಿಳಿಯಿತು. ಅವಳ ಗರ್ವವನ್ನಿಳಿಸಬೇಕು ಎಂದುಕೊಂಡ. ತನ್ನ ಜಟೆಯನ್ನು ಬಿಚ್ಚಿ ವಿಶಾಲವಾಗಿ ಹರವಿದ. ಗಂಗೆಯು ರುದ್ರನ ಪವಿತ್ರವಾದ ಶಿರಸ್ಸಿನ ಮೇಲೆ ಬಹಳ ರಭಸದಿಂದ ಧುಮುಕಿದಳು. ಆದರೆ ಶಿವನ ಜಟೆಯು ಹಿಮಾಲಯದ ಗರ್ಭದಲ್ಲಿರುವ ವಿಶಾಲವಾದ ಗುಹೆಗಳಂತೆ ಹರವಾಗಿತ್ತು. ಗಂಗೆಯು ಶಿವನ ಆ ಜಟಾಮಂಡಲದ ಮಧ್ಯೆ ಸಿಕ್ಕಿಕೊಂಡು ಬಿಟ್ಟಳು. ಎಷ್ಟು ಪ್ರಯತ್ನ ಪಟ್ಟರೂ ಅವಳಿಗೆ ಅಲ್ಲಿಂದ ಮಿಸುಕಾಡಲೂ ಆಗಲಿಲ್ಲ. ಆಗ ಅವಳ ಹೆಮ್ಮೆ ಮುರಿಯಿತು. ಗಂಗೆಯನ್ನು ತಲೆಯಲ್ಲಿ ಧರಿಸಿದ್ದರಿಂದ ಶಿವನು ಗಂಗಾಧರನಾದ. ಭಗೀರಥನಿಗೆ ಮತ್ತೆ ಚಿಂತೆಯಾಯಿತು. ಅವನು ಶಿವನನ್ನು ಇನ್ನೊಮ್ಮೆ ಪ್ರಾರ್ಥಿಸಿದ. ಶಿವನು ಪ್ರಸನ್ನಗೊಂಡು ಗಂಗೆಯನ್ನು ಭೂಮಿಯ ಮೇಲೆ ಬಿಟ್ಟನು. ಆಗ ಗಂಗಾ ನದಿಯು 7 ಕವಲುಗಳಾಗಿ ಒಡೆದು ಹರಿದಳು. ಅಪುಗಳಲ್ಲಿ ಹ್ಲಾದಿನಿ, ಪಾವನಿ ಮತ್ತು ನಳಿನಿ ಎಂಬ 3 ಪ್ರವಾಹಗಳು ಪೂರ್ವ ದಿಕ್ಕಿನಲ್ಲಿ ಹರಿದವು. ಸುಚಕ್ಷು, ಸೀತ ಮತ್ತು ಸಿಂಧು ಎಂಬ 3 ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿದವು. 7ನೆಯ ಪ್ರವಾಹವಾದ ಅಲಕನಂದ ಭಗೀರಥನ ಹಿಂದೆ ಹರಿಯಿತು. ಭಗೀರಥನು ರಥವನ್ನೇರಿ ಮುಂದೆ ಮುಂದೆ ಹೋದ.
ಹಿಂದೆಯೇ ಅಲಕನಂದ ರಭಸದಿಂದ ಹರಿದು ಬಂತು. ಗಂಗಾ ನದಿಯ ಆ ಪ್ರವಾಹದೊಂದಿಗೆ ಮೀನು, ಮೊಸಳೆ, ಆಮೆ ಮೊದಲಾದ ಜಲಚರ ಪ್ರಾಣಿಗಳು ಭೂಮಿಗೆ ಬಂದವು. ಮೊಸಳೆ, ಹಾವು ಮತ್ತು ಮೀನುಗಳು ಮಿಂಚಿನಂತೆ ಫಳಫಳನೆ ಹೊಳೆಯುತ್ತಾ ನದಿಯಲ್ಲಿ ಬೀಳುತ್ತಿದ್ದವು. ನೀರಿನ ಬೆಳ್ಳನೆಯ ನೊರೆಯು ಸುತ್ತಲೂ ಸಿಡಿಯುತ್ತಿತ್ತು. ಆ ಗಂಗಾ ನದಿಯು ಹರಿಯುವ ದೃಶ್ಯ ಬಹಳ ಮನೋಹರವಾಗಿತ್ತು. ಮನಸ್ಸಿಗೆ ಚೇತೋಹಾರಿಯಾಗಿತ್ತು. ಕೆಲವು ಕಡೆ ವೇಗವಾಗಿಯೂ ಮತ್ತೆ ಹಲವೆಡೆ ನಿಧಾನವಾಗಿಯೂ ಹರಿಯುತ್ತಿತ್ತು. ಕೆಲವೊಮ್ಮೆ ಜಲಪಾತದಿಂದ, ಕೆಲವೊಮ್ಮೆ ಜಲಪಾತದಂತೆ ಮೇಲಿನಿಂದ ಕೆಳಗೆ ಬೀಳುತ್ತಿತ್ತು. ಸೂರ್ಯನ ಕಿರಣಗಳೊಡನೆ ಮಿಳಿತವಾಗಿ ಹೊಳೆಯುತ್ತಿತ್ತು. ಆ ಜಲದಲ್ಲಿ ಮೀನುಗಳು, ಹಂಸಗಳು, ಸಾರಸ ಪಕ್ಷಿಗಳು ಆಡಿ ನಲಿಯುತ್ತಿದ್ದವು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಪುಣ್ಯವಂತರಾದರು. ಹೀಗೆ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಒಂದು ಆಶ್ರಮ ಬಂತು. ಅಲ್ಲಿ ಜಹನು ಎಂಬ ಋಷಿ ಯಾಗ ಮಾಡುತ್ತಿದ್ದ. ಗಂಗೆಯ ಪ್ರವಾಹವು ರಭಸವಾಗಿ ಹರಿಯುತ್ತಾ ಆ ಯಜ್ಞ ಶಾಲೆಯನ್ನು ಮುಳುಗಿಸಿಬಿಟ್ಟಿತು. ಜಹನು ಕೋಪಗೊಂಡು ಇಡೀ ನದಿಯನ್ನು ಅಪೋಷಣ ತೆಗೆದುಕೊಂಡು ಕುಡಿದು ಬಿಟ್ಟ. ಭಗೀರಥನಿಗೆ ಬಹಳ ಯೋಚನೆಯಾಯಿತು. ತನ್ನ ಕೆಲಸಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ವಿಘ್ನ ಬರುತ್ತಿದೆಯಲ್ಲ ಎಂದು ಅವನು ದುಃಖಗೊಂಡ. ಅವನು ಜಹನು ಋಷಿಯ ಬಳಿ ತನ್ನ ಕಥೆಯನ್ನು ಹೇಳಿದ. ಭೂಲೋಕಕ್ಕೆ ಗಂಗೆಯನ್ನು ತರಿಸಿದ ತನ್ನ ಉದ್ದೇಶವನ್ನು, ಅದಕ್ಕಾಗಿ ತಾನು ಪಟ್ಟ ಶ್ರಮವನ್ನೂ ವಿವರಿಸಿದ. ಜಹನು ಋಷಿಯು ಗಂಗೆಯನ್ನು ಬಿಡದಿದ್ದರೆ ತನ್ನ ಮುತ್ತಜ್ಜಂದಿರಿಗೆ ಸದ್ಗತಿಯೇ ದೊರೆಯುವುದಿಲ್ಲ ಎಂಬ ವಿಷಯವನ್ನೂ ತಿಳಿಸಿದ. ಗಂಗೆಯನ್ನು ಬಿಟ್ಟುಕೊಡುವಂತೆ ಪ್ರಾರ್ಥಿಸಿದ. ಭಗೀರಥನ ಪ್ರಾರ್ಥನೆಯಂತೆ ಜಹನು ಋಷಿ ಗಂಗೆಯನ್ನು ತನ್ನ ಕಿವಿಗಳ ಮೂಲಕ ಹೊರಗೆ ಬಿಟ್ಟ. ಜಹನುವಿನ ಹೊಟ್ಟೆಯೊಳಗೆ ಹೋಗಿ ಬಂದದ್ದರಿಂದ ಗಂಗೆ ಅವನ ಮಗಳಾದಂತಾಯಿತು. ಆದ್ದರಿಂದ ಅವಳಿಗೆ ಜಾಹ್ನವಿ ಎಂಬ ಹೆಸರೂ ಬಂತು. ಅನಂತರ ಗಂಗೆ ಭಗೀರಥನ ಹಿಂದೆ ಹೋದಳು. ಭೂಲೋಕದಿಂದ ಪಾತಾಳ ಲೋಕವನ್ನು ತಲುಪಿದಳು. ಸಗರನ ಮಕ್ಕಳ ಬೂದಿಯ ಮೇಲೆ ಹರಿದಳು. ಇದರಿಂದಾಗಿ ಅವರೆಲ್ಲರೂ ಶಾಪ ವಿಮುಕ್ತರಾಗಿ ಸದ್ಗತಿಯನ್ನು ಪಡೆದರು. ಹೀಗೆ ಭಗೀರಥನ ಪ್ರಯತ್ನದಿಂದ ಗಂಗೆಯು ಸ್ವರ್ಗಲೋಕದಿಂದ ಇಳಿದು ಭೂಲೋಕ ಮತ್ತು ಪಾತಾಳ ಲೋಕಗಳಲ್ಲಿ ಹರಿದ ನಂತರ ಬ್ರಹ್ಮದೇವರು ಭಗೀರಥನ ಮುಂದೆ ಪ್ರತ್ಯಕ್ಷರಾದರು. ಹಿಡಿದ ಕೆಲಸವನ್ನು ಹಠದಿಂದ ಸಾಧಿಸಿದ ಅವನನ್ನು ಅಭಿನಂದಿಸಿದರು. ಭಗೀರಥ, ನಿನ್ನ ಪರಿಶ್ರಮದಿಂದಾಗಿ ಗಂಗೆಯು ಸ್ವರ್ಗಲೋಕ, ಭೂಲೋಕ ಮತ್ತು ಪಾತಾಳ ಲೋಕಗಳಲ್ಲಿ ಸಂಚರಿಸುವಂತೆ ಆಯಿತು. ಹೀಗೆ ಅವಳು 3 ಪಥ ಅಂದರೆ 3 ದಾರಿಗಳಲ್ಲಿ ಹರಿಯುವುದರಿಂದ ಅವಳು ತ್ರಿಪಥಗಾಮಿನಿ ಎಂದು ಪ್ರಸಿದ್ಧಳಾಗುತ್ತಾಳೆ. ಭಗೀರಥ, ನಿನ್ನ ಕಾರಣದಿಂದಾಗಿ ಗಂಗೆಯು ಭೂಲೋಕಕ್ಕೆ ಬಂದಿದ್ದರಿಂದ ಅವಳು ನಿನ್ನ ಮಗಳೇ ಆದಂತಾಯಿತು. ಆದ್ದರಿಂದ ಪ್ರಪಂಚವು ಅವಳನ್ನು ಭಾಗೀರಥಿ ಎಂದು ಕರೆಯಲಿ. ಈ ಗಂಗಾ ನದಿ ಬಹು ಪವಿತ್ರವಾದುದು. ಇದು ಪುಣ್ಯ ನದಿ. ಭಕ್ತಿಯಿಂದ ಈ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ರೋಗ ರುಜಿನಗಳ ಭಯ ಇರುವುದಿಲ್ಲ, ಪುಣ್ಯ ಲಭಿಸುತ್ತದೆ. ಗಂಗಾವತರಣವನ್ನು ಮಾಡಿಸಿದ ನಿನಗೆ ಮಂಗಳವಾಗಲಿ ಎಂದು ಹಾರೈಸಿದರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಈ ಕಥೆಯನ್ನು ಹೇಳಿ, ನೋಡಿದಿರಾ, ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಪುರುಷ ಪ್ರಯತ್ನದಿಂದ ಎಂತಹ ಕಠಿಣವಾದ ಕೆಲಸವನ್ನಾದರೂ ಸಾಧಿಸಬಹುದು ಎಂಬುದನ್ನು ಭಗೀರಥನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ರಾಜಕುಮಾರರೇ, ಒಳ್ಳೆಯ ಕೆಲಸವನ್ನು ಕೈಗೊಂಡಾಗ ಎಷ್ಟೇ ಕಷ್ಟಗಳು ಅಡ್ಡ ಬಂದರೂ ಅವುಗಳನ್ನು ಎದುರಿಸಬೇಕು. ಹಠ ಹಿಡಿದು ಕೈ ಹಿಡಿದ ಕಾರ್ಯವನ್ನು ಮುಂದುವರಿಸಬೇಕು. ಆಗ ಜಯ ನಿಶ್ಚಿತ ಎಂದರು. ಆನಂತರ ಗಂಗಾ ನದಿಯ ಮಹಿಮೆಯನ್ನು ಕೇಳಿದರಲ್ಲವೇ? ಈ ಮಹಾನದಿಗೆ ನಮಸ್ಕರಿಸಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದರು. ರಾಮ ಲಕ್ಷ್ಮಣರಿಗೆ ಆ ಪುಣ್ಯ ನದಿಯ ಕಥೆಯನ್ನು ಕೇಳಿ ರೋಮಾಂಚನವಾಯಿತು. ಏಕ ಮನಸ್ಸಿನಿಂದ
ಧ್ಯಾನ ಮಾಡಿ ಗಂಗೆಗೆ ನಮಸ್ಕರಿಸಿದರು. ಆ ರಾತ್ರಿ ಗಂಗಾವತರಣದ ಕಥೆಯನ್ನೇ ಮೆಲುಕು ಹಾಕುತ್ತಾ ನಿದ್ದೆ ಹೋದರು.